ವಾರ್ಡಿಂದ ಆಚೆ ಬಂದು ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಸುಮತಿ, ಹಾಗೆ ಸ್ವಲ್ಪ ಗಾಳಿ ತಗೋಣ ಅಂತ ಹೊರಗಡೆ ಬಂದೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ರೀ, ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ನಿಮ್ ಧ್ವನಿನಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಿದೆ. ಅದಾಗಲ್ಲ ಸುಮತಿ, ದೇವರ ಆಟ ಎಷ್ಟೊಂದು ವಿಚಿತ್ರವಾಗಿರುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕ್ರಿ, ನಿಮ್ ಮೇಲೆ ಅಪವಾದ ಬಂತು ಅಂತ ಈ ತರ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸುಮತಿ, ಅಪವಾದ ಬಂತು ಅಂತ ಯೋಚನೆ ಮಾಡ್ತಾ ಇಲ್ಲ. ಈ ವೀರಣ್ಣ ಅಂತವನಲ್ಲ ಅಂತ ಊರ್ನವ್ರಿಗೆಲ್ಲ ತೋರಿಸ್ಕೊಡಕ್ಕೆ ಆ ಭಗವಂತನೇ ಹೋಗಿ ಮಣ್ಣು ಒಳಗೆ ಕೂತ್ಕೋಬೇಕಾಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಇದನ್ನೇ ಅಲ್ವಾ ಸುಮತಿ, ದೇವರ ಆಟ ತುಂಬಾ ವಿಚಿತ್ರ ಅಂತ ಅನ್ನೋದು. ಸುಮತಿ, ಇದರಿಂದ ಏನ್ ಗೊತ್ತಾಗುತ್ತೆ ಹೇಳು? ನನಗ್ ನೀವ್ ಹೇಳೋದು ಅರ್ಥ ಆಗ್ತಾ ಇಲ್ಲ ರೀ. ಈಗ ಬಂದಿರುವ ಈ ಅಪವಾದ ಈ ವೀರಣ್ಣ ಅನ್ನೋ ವ್ಯಕ್ತಿ ಮೇಲಲ್ಲ, ವೀರಣ್ಣ ನಂಬಿದಾನಲ್ಲ ಆ ದೇವರ ಮೇಲೆ ಅಂತ ತೋರ್ಸುತ್ತೆ. ಹಾಗಿದ್ಮೇಲೆ ಆ ಅಪವಾದ ಹೋಗೋ ತರ ಆ ದೇವರು ಏನೋ ಒಂದು ಮಾಡ್ಬೇಕಲ್ವಾ ಸುಮತಿ? ಮಾಡೇ ಮಾಡತ್ತೆ ಅನ್ನೋ ನಂಬಿಕೆ ನನಗಿದೆ. ರೀ, ತುಂಬಾ ಸತಿ ನಿಮಗೂ ಅಚ್ಚುಗೂ ಹೇಳಿದ್ದೀನಿ, ಈಗ್ಲೂ ಹೇಳ್ತಿದ್ದೀನಿ, ನಿಮ್ಮಿಬ್ರಷ್ಟು ಆಳವಾಗಿ ಯೋಚನೆ ಮಾಡಕ್ ನನಗ್ ಬರಲ್ಲ ರೀ. ನನಗೆ ನೀವಿಬ್ರೇ ನನ್ನ ನಂಬಿಕೆಗಳು, ನೀವೇ ನನ್ನ ಕಣ್ಣಿಗೆ ಕಾಣಿಸೋ ದೇವ್ರು. ನಿಮಗೇನು ತೊಂದರೆ ಆಗ್ಬಾರ್ದು ಅನ್ನೋದು ಒಂದೇ ನನ್ನ ಬೇಡಿಕೆ. ಹೌದು ಸುಮತೆ, ನಿನ್ನ ಪಾಲಗ್ ನಾನ್ ದೇವ್ರು, ನನ್ನ ಪಾಲಗ್ ನೀನ್ ದೇವತೆ, ಅಷ್ಟೇ ತಾನೇ ಬದುಕು. ನಮಸ್ಕಾರ ವೀರಣ್ಣವ್ರೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನ್ ಶ್ರೀಮತಿ. ನಮಸ್ತೆ. ಸುಮತಿ ಅಂತ. ಏನು ವಿಷಯ? ಏನಿಲ್ಲ, ಜಾಮೀನ್ ತಗೊಳ್ಳೋದಕ್ಕೆ ಅಪ್ಲೈ ಮಾಡಬೇಕು, ನಿಮ್ಮ ಸಹಿ ಬೇಕಾಗಿತ್ತು, ಅದಕ್ಕೆ ಬಂದೆ. ವೀರಣ್ಣವ್ರೆ, 2 ದಿನದ ಕೋರ್ಟ್ ರಜೆ ಮುಗಿದ್ರೆ ಸಾಕು, ಆಮೇಲೆ ನಾನ್ ನಿಮ್ಗೆ ಜಾಮೀನ್ ಕೊಡಿಸ್ಕೊಡ್ತೀನಿ. ಆದ್ರೆ ವಿಗ್ರಹ ಕಳ್ತನ ಮಾಡಿರೋ ಕೇಸ್ ಬಿದ್ದಿದ್ಯಲ್ಲ, ಅದು ಹಾಗೆ ಇರುತ್ತೆ. ನಿಮಗೆ ಜಾಮೀನ್ ತಕ್ಕೊಡೋದು ನನ್ ಜವಾಬ್ದಾರಿ, ಆದ್ರೆ ಈ ಕೇಸಿಂದ ಹೊರಗೆ ಬರೋದು ನಿಮ್ ಜವಾಬ್ದಾರಿ. ಮೇಲ್ನೋಟಕ್ಕೆ ಈ ಕೇಸು ಅಷ್ಟೊಂದು ಸ್ಟ್ರಾಂಗ್ ಅಂತ ಅನ್ಸಲ್ಲ, ಆದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗಿರೋ ಕೇಸು. ಈ ಕಳಂಕ ನಿಮ್ಮೇಲಿರೋದ್ ಬೇಡ, ಹೇಗಾದ್ರೂ ಮಾಡಿ ಇಳಿಸ್ಬಿಡಿ. ಇಲ್ಲ ಸಾಹೇಬ್ರೆ, ಖಂಡಿತವಾಗ್ಲೂ ನನಗ ದೊಡ್ಡ ಸಮಸ್ಯೆ ಅಲ್ಲವೇ ಅಲ್ಲ. ನೀವು ನನಗೆ ಜಾಮೀನು ಕೊಡಿಸ್ಬಿಟ್ರೆ ಸಾಕು. ಹಾಗೆ ಊರಿಗೆ ಹೋಗೋಕ್ಕೆ ಅನುಮತಿನೂ ಕೊಡಿಸ್ಬೇಕು. ಇದೆರಡು ಆಗೋಯ್ತು ಅಂತಂದ್ರೆ ನಾನು ಊರಿಗೆ ಹೋಗ್ಬಿಡ್ತೀನಿ. ಒಂದ್ಸಲಿ ಊರಿಗೆ ಹೋಗ್ಬಿಟ್ಟೆ ಅಂತ ಇಟ್ಕೊಡಿ. ಈಗ ನನ್ನ ಮೇಲೆ ಅಪವಾದ ಹೊರಿಸಿದಾನಲ್ಲ ಅವನು ನನ್ನ ಹತ್ರ ಕೆಲಸ ಮಾಡಿದವನೇ. ಒಂದ್ಸಲಿ ಅವನ್ನ ಭೇಟಿ ಮಾಡಿ ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಎಲ್ಲ ಸತ್ಯನೂ ಹೇಳ್ಬಿಡ್ತಾನ ಅವನು. ಜಾಮೀನ್ ನಾನ್ ಕೊಡಿಸ್ತೀನಿ, ಊರ್ಗೋಗೋ ಪರ್ಮಿಷನ್ನು ಕೊಡಿಸ್ತೀನಿ. ನಿಮ್ಮ ನೋಡಿದ್ರೆ ಆ ನಂಬಿಕೆನೆ ನೋಡ್ದಂಗಾಗತ್ತೆ ವೀರಣ್ಣವ್ರೆ. ನೀವು ಕೋರ್ಟ್ವರೆಗೂ ಬರೋ ಅಂತ ಅವಶ್ಯಕತೆನೇ ಇಲ್ಲ, ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಅಷ್ಟಾದ್ರೆ ಸಾಕು ಸಾಹೇಬ್ರೆ. ಇದರಿಂದ ಯಾರಿದ್ದಾರೆ ಅನ್ನೋದನ್ನ ಇಡೀ ಊರ್ ಮುಂದೆ ತಂದ್ಬಿಡ್ತೀನಿ. ಆ ನಂಬಿಕೆ ನನಗಿದೆ. ಇಲ್ಲಿ ಮಾಡ್ಲಾ? ಇಲ್ಲಿ ಮಾಡಿ. ನಾನಿನ್ ಬರ್ತೀನಿ. ಜಾಮೀನು ಸಿಕ್ಕು ನಾವು ಊರಿಗೆ ಹೋದ್ರೆ